ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಾ, ಅಕ್ಕ ಡೇ ಇನ್ ಮೈ ಲೈಫ್ ಶೂಟ್ ಮಾಡಿ, ಡೈಲಿ ವ್ಲಾಗ್ ಮಾಡಿ ಅಂದ್ಬಿಟ್ಟು. ಸೊ ಇವತ್ತು ನಾನು ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ತಾ ಇದ್ದೀನಿ. ಅದ್ರ ಒಟ್ಟಿಗೆ ನಾನು ಏನು ಮೇಕಪ್ ಸೀರೀಸ್ ಅಪ್ಲೋಡ್ ಮಾಡಿದ್ದೆ, ಅದು ಒಂದೇ ದಿವಸದಲ್ಲಿ ನಾನು 4 ವಿಡಿಯೋನ ಶೂಟ್ ಮಾಡಿದ್ದೆ. ಸೊ ಅದು ಇವತ್ತೇ ಆಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದೇ ದಿವಸದಲ್ಲಿ 4 ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ರಾತ್ರಿನೇ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತು. ಬೆಳಗ್ಗೆ ಎದ್ದಾಗ ಎದ್ದಿದ ತಕ್ಷಣ ಮ್ಯಾಗಿ ಮಾಡ್ಕೊಂಡು ತಿಂದೆ, ಜೊತೆಗೆ ಒಂದು ಲೋಟ ಗ್ರೀನ್ ಟೀ ಕುಡಿದೆ. ಅದಾದಮೇಲೆ ಫಸ್ಟ್ ಆರೆಂಜ್ ಕಲರ್ದು ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದು ಕಂಪ್ಲೀಟ್ ಆಯಿತು. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಆ್ಯಂಡ್ ನಾನು ಒಂದು 2 ಚಪಾತಿ ಸುಟ್ಕೊಂಡು ಮೊಸರು ಜೊತೆಗೆ ಚಟ್ನಿ ಪುಡಿ ಹಾಕ್ಕೊಂಡು ಮಧ್ಯಾಹ್ನ ಊಟನೂ ಮುಗಿಸ್ಕೊಂಡೆ. ಆ್ಯಂಡ್ ಪಿಂಕ್ ಕಲರ್ ಡ್ರೆಸ್ದು ಶೂಟ್ ಮಾಡಬೇಕಿತ್ತು. ಸಿಕ್ಕಾಪಟ್ಟೆ ಡೀಪ್ ಇತ್ತು ಅಂತ ನಾನು ಟಿಶ್ಯೂ ಇಟ್ಟಿದ್ದೆ. ಯಾರೆಲ್ಲ ಗಮನಿಸಿದ್ರಾ? ಆ್ಯಕ್ಚುಲಿ ಯಾರು ಗಮನಿಸಿಲ್ಲ ಅಂತ ಅನ್ಸುತ್ತೆ. ಯಾವ ಗತಿ ಆಗಿದೆ ನೋಡಿ, ಮನೆ ಮೇಕಪ್ ಮಾಡೋ ಟೈಮಲ್ಲಿ ಈ ಥರ ಆಗಿರುತ್ತೆ ಮೆಸ್ಸು. ಬಟ್ ಎನಿವೆ ಎಲ್ಲನೂ ಕ್ಲೀನ್ ಮಾಡಿದೆ. ಆ್ಯಂಡ್ ಮಧ್ಯಾಹ್ನ ನಾನು ತಿಂದಿದ್ದು, ಬೆಳಗ್ಗೆ ತಿಂದಿದ್ದು ಎಲ್ಲನೂ ನೀಟಾಗಿ ವಾಶ್ ಮಾಡಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಎಲ್ಲ ಒರೆಸಿದ್ದು ಆಯಿತು. ಬಾಗಿಲಿಗೆ ಅರ್ಶಿನ ಕುಂಕುಮನೂ ಇಟ್ಟೆ. ಬಿಕಾಸ್ 9 ಡೇಸ್ ಏನು ನವರಾತ್ರಿ ನಡೀತಿತ್ತು, ಪ್ರತಿದಿನನೂ ಬಾಗಿಲಿಗೆ ಅರ್ಶಿನ ಕುಂಕುಮ ಇಕ್ಬೇಕು ಅಂತ ಅಮ್ಮ ಹೇಳಿದರು. ಸೊ ಹಂಗಾಗಿ ಅದನ್ನು ಕಂಪ್ಲೀಟ್ 9 ಡೇಸೂ ಫಾಲೋ ಮಾಡಿದ್ದೀನಿ. ಅಂದರೆ ಬರೀ ಅರ್ಶಿನ ಕುಂಕುಮ ಅಲ್ಲ, ಎವ್ರಿ ಸಿಂಗಲ್ ಡೇ ಪೂಜೆನೂ ಮಾಡಿದ್ದೀನಿ. ಆ್ಯಂಡ್ ಮೇಕಪ್ ಬ್ರಷಸ್ ಎಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದು ಆಯಿತು. ಆ್ಯಂಡ್ ಅಪ್ಪ ಬಂದರು ಸಂಜೆ, ಅಮ್ಮ ಊಟ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ಜೊತೆಗೆ ತೊಗೊಂಡು ಬಂದರು. ಆ್ಯಂಡ್ ಸಂಜೆ ಆರಾಮಾಗಿ ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆನೂ ಮುಗಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕ್ರೀವಿಂಗ್ಸ್ ಆಗ್ತಿತ್ತು ಅಂದ್ಬಿಟ್ಟು ಮತ್ತೆ ಹೊರಗಡೆ ಹೋಗಿ ನಾನು, ಚಿನ್ನಿ ಮತ್ತು ಅವರಿಬ್ಬರ ಫ್ರೆಂಡ್ಸ್, ಅಂದರೆ ಲೈಕ್ ಆಫೀಸ್ ಫ್ರೆಂಡ್ಸ್ ಇದ್ದರು. ಸೊ ಎಲ್ಲರೂ ಹೋಗಿ ಹೊರಗಡೆ ತಿನ್ಕೊಂಡು ಬಂದ್ವಿ. ಇದು ಯಾವುದೋ ಮ್ಯಾಗಿ ಮನೆ ಅಂತೆ. ಎಲ್ಲನೂ ಚೆನ್ನಾಗಿತ್ತು. ಮೋಮೋಸ್ ಒಂದು ನನಗೆ ಅಷ್ಟೇನು ವಾವ್ ಅಂತ ಅನಿಸಿಲ್ಲ. ಬಿಕಾಸ್ ನಾನು ನಮ್ಮನೆ ಹತ್ರ ತಿಂತೀನಿ ಗೊತ್ತಾ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮನೆಗೆ ಬಂದು ಸ್ವಲ್ಪ ಲೈಕ್ ಒಂಥರ ಅನ್ನಿಸ್ತಿತ್ತು ಹೊಟ್ಟೆ ಅಂದ್ಬಿಟ್ಟು ನಾನು ಒಂದು ಲೋಟ ಬಾದಾಮ್ ಹಾಲನ್ನ ಕಾಯಿಸ್ಕೊಂಡು ಕುಡಿದೆ. ಆದಮೇಲೆ ಮೆಡಿಸಿನ್ ತೊಗೋಬೇಕಿತ್ತು. ಮೆಡಿಸಿನ್ ತೊಗೊಂಡಾದಮೇಲೆ ನಾನು ತಲೆಗೆ ವಾಟರ್ ಸ್ಪ್ರೇ ಮಾಡಿಕೊಂಡು ಅದಾದಮೇಲೆ ಜಡೆ ಹಾಕ್ಕೊಂಡಿದ್ದೀನಿ. ಇತ್ತೀಚೆಗೆ ಜಡೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ ಅಂತ ನನ್ನ ಅಭಿಪ್ರಾಯ, ಹಾಗಾಗಿ ಜಡೆ ಹಾಕ್ಕೊಳ್ತಿದ್ದೀನಿ ಅಷ್ಟೇ, ಏನೇನಿಲ್ಲ. ನನಗೆ ಚಿಕ್ಕ ವಯಸ್ಸಿಂದನೂ ಮೆಡಿಸಿನ್ ತೊಗೊಂಡು ಅಭ್ಯಾಸ. ಬಟ್ ಟಾನಿಕ್ ಒಂದು ನನಗೆ ಬರಲ್ಲ, ಏನೋ ಒಂಥರ ಅಂತ ಅನ್ಸುತ್ತೆ. ಬಟ್ ಏನು ಮಾಡಲಿ, ತೊಗೊಳ್ಳೇಬೇಕು. ಎಲ್ಲ ಆದಮೇಲೆ ನಾನು ಜರ್ನಲ್ ಬುಕ್ನ ಓದ್ಬಿಟ್ಟು ಮಲ್ಕೊಂಡಿದ್ದಾಯಿತು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ ಬಾಯ್.